ನಾವೆಲ್ಲ ಊರಲ್ಲಿ ಎಷ್ಟು ಕಷ್ಟಪಟ್ಟಿವಿ, ಓಣೆಗಳು ತಿರುಗಾಡಿ ಕೈ ಕಾಲು ಹಿಡಿದು ಬೇಡ್ಕೊಂಡಿವಿ. ಇವತ್ತು ಜಡಿಪಿಟಿಗೂ ನಾವೇನು ಓಟ್ ಕೇಳಕ್ ಹೋದ್ರೆ ಮರಿದ್ರು ಚಪ್ಪದೆ ನೋಡ್ತಾರೆ ನಮಗ. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಅಂದ್ರೆ ಜೇಬ್ ಹರ್ಕೊಂಡು ಕೆಲಸ ಮಾಡಿವಿ. ಅದಕ್ಕೆ ಜೇಬಲ್ಲ ಟಿ ಶರ್ಟ್ ಹಾಕೊಂಡ್ ಬರಾಗ ನಮ್ ಬಾಳೆ ಈಗ ನಾನೇನಂತೀನಿ ಅಂತ ಅರ್ಥ ಮಾಡ್ಕೇರಿ. ನಮ್ಮ ಊರಲ್ಲಿ ನೀರಿನ ಟ್ಯಾಂಕ್ ಅಲ್ಲಿ ಕುಡಿಯ ನೀರಿನ ಟ್ಯಾಂಕರ್ ಅಲ್ಲಿ ಎರಡು ಕೋಚ್ ಬಿದ್ದು ಸತ್ತು ಎಲ್ಲ ಟಿವಿಯವ್ರು ಬಂದ್ರಲ್ಲಿ ಅಲ್ಲೇ ಊರ ಸೇರ್ಕೊಂಡ್ರು. CS ಅವ್ರು ಬಂದ್ರು, ಎಲ್ಲ ಬಂದ್ರು. ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ವಿ, ನಾವು ಬೆಂಗಳೂರಾಗ ಇದೀವಿ ಬಂದ್ರು. ಬಂದಾಗ ಬಂದು ನೋಡ್ಲಿಲ್ಲ, ಸಾಂತ್ವನ ಹೇಳಲ್ಲ. ಎಷ್ಟೋ ಜನ ಹಾಸ್ಪಿಟಲ್ ಸೇರಿದ್ರು, ಅವಾಗಲೂ ಗಮನ ಆಗ್ಲಿಲ್ಲ. ಒಬ್ಬ ಪೂಜಾರಿದ್ದ ಬಳೆಲಿಂಗಪ್ಪ ಅಂತೇಳಿ ಕರಿಯಮ್ಮವ್ರು ಬಂದಂಗೆಲ್ಲ ಕಾಲಿ ಕೊಡೋದು. ಡೈ ಹೊಡೆದೇ ಪಾಪ. ಆ ಯಜಮಾನ 70+ ಆಗಿದ್ದು ವಯಸ್ಸಿರ್ಬೋದು. ಆತ ಗೆದ್ಲು 5 ತಿಂಗಳಾಯ್ತು, 6 ತಿಂಗಳಾಯ್ತು, 10 ತಿಂಗಳಾಯ್ತು, 10 ತಿಂಗಳಾಯ್ತು. ಬರ್ತಾಳೆ ನಮ್ಮಮ್ಮ, ನನ್ನ ಮಗಳಿದ್ದಂಗ ಊರಿಗೆ ಬರ್ದಂಗ ಕಾಗಿ ಕುಂತ ಕೊನೆ ಹಾಕಿ ನೆನಪಲ್ಲೇ ಉಸಿರು ಬಿಟ್ಟೋಗ್ಬಿಟ್ಟ, ಜೀವ ಬಿಟ್ಟೋದ. ಮೇಡಮ್ ಫೋನ್ ಮಾಡಿದ್ವಿ, ಇಲ್ಲ ಬರ್ತೋಕ ಯಾರನ್ನ ಕಳಿಸ್ತೀನಿ, ಮಕ್ಕಳಿದ್ರೆ ಯಾರನ್ನೊಬ್ರು ಕಳಿಸ್ತದ. ಮಕ್ಕಳು ಬರಲಿಲ್ಲ, ಯಾರು ಬರಲಿಲ್ಲ. ಈಗ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಊರಲ್ಲಿ ಯಾವ ಕೆಲಸಗಳಿಲ್ಲ. ಸಿಸೋಡಿ ಕೇಳಕ್ ಹೋದಿಲ್ಲ, ಹೆಣ್ಮಕ್ಳು ಸಂಡಸ್ ಹೋಗಿಲ್ಲ. ಮೊನ್ನೆ ಟಿವಿ ಬಂದ್ರು, ನ್ಯೂಸ್ 18 ಬಂದು ಒಂದು ಕಾರ್ಯಕ್ರಮ ಮಾಡಿದ್ರು ಖಾನಾಪುರದಾಗ. ಕಂಡಂಗ್ ಉಳಿದ್ರು. ಅವ್ರು ಶಬ್ದಗಳಿಗೆ ಹೇಳಕ್ ಆಗಲ್ಲ ಹೆಣ್ಮಕ್ಳು ಅಂತಂದ ಪದಗಳು ಬಳಸ್ತಾರ. ನಾವು ನಾಳೆ ಎಲೆಕ್ಷನ್ ಬಂದ್ರೆ ಓಣ್ಯಾಗ ಓಟ್ ಕೇಳಕ್ ನಾವು ಮರಿದಿರೋದಿಲ್ಲ ನಮ್ಗೆ. ಅಂತ ಪರಿಸ್ಥಿತಿ ಆಗ್ಯದ. ಯಾರೋ ಒಬ್ರು ಮನ್ಯಾಗ ಇಬ್ರು ಇರ್ತಾರ, ಒಂದೋಟ JDS ಹಾಕಿರ್ತಾರ, ಒಂದೋಟ BJP ಹಾಕಿರ್ತಾರ. ಅಂತ ಇಬ್ರು ಹಿಡ್ಕೊಂಡು ಪಟ್ಟೆ ಹಿಡ್ಕೊಂಡು ಕೆಲಸ ಮಾಡಕತ್ತಾಳ. ನಾವ್ 2009ರಿಂದ ಸಾರ್ವಜನಿಕ ಜೀವದಾಗಿದ್ದು ಎಂಡಿ ತಿಮ್ಮಂಗ ನಮ್ ಬಾಳೆವು ಎಷ್ಟು ಕಷ್ಟಪಟ್ಟಿವಿ ಅಂತಂದ್ರೆ, ನಾ ಎಲ್ಲ ಹೇಳ್ತಾ ಅಣ್ಣ ತಮ್ಮಂದ್ರಿ ಎಲ್ಲರೂ ಒಂದ್ 20 ಎಕರೆ ಗದ್ದೆ ಮಾಡ್ತೇವೆ. ಎಲೆಕ್ಷನ್ ಟೈಮ್ ನಾನು ಬ್ಯಾಸಿ ಬೆಳೆ ಗದ್ದೆ ಹಚ್ಚಿದ್ದೆ. ಇಲ್ಲಿ ಗೊಬ್ಬರ ಅಡಿವಾಗ ನಮ್ಮ ಹೇಳ್ಬೇಕು ಗದ್ದೆ ಹಚ್ಚಿದ್ದೆ ಒಂದು 20 ಎಕರೆ. ಕೊಯ್ದಿತ್ತು ಮಿಷಿನ್ ಎಲ್ಲ ನೆಲ್ಲಲಾಗಿತ್ತು. ಇರ್ಬಿಟ್ಟು ಎಲೆಕ್ಷನ್ ಅಲ್ಲಿ ಪ್ರಚಾರಕ್ಕೆ ಹೋದ್ರಾಯ್ತು. ಆ ಊರು ಆಯಮ್ಮನ ತಿರುಗಾಡ್ಕೊಂತ ಹೋಗ್ಬಿಟ್ಟೆ ನಾನು. ಆಮ್ಯಾಗ ಹೋಯ್ದ್ರಾಯ್ತು ಗದ್ದೆ, ಆಮ್ಯಾಗ ಹೋದ್ರಾಯ್ತು. ಮಳೆ ಬಂದು ಎಲ್ಲ ಬಿದ್ದೋಗ್ಬಿಡ್ತು. ನಾನು 7-8 ಲಕ್ಷ ಲಾಸ್ ಆಗಿಬಿಟ್ಟೆ. ಇದ್ದು ಆ ಟ್ರ್ಯಾಕ್ಟರ್ ಮಾರ್ಕೊಂಡ್ಬಿಟ್ಟೆ ನಾನು. ಆಮ್ಯಾಗ ಮನೆ ಅಧ್ಯಕ್ಷರೇ, ಈಗ ಇನ್ನ ಪ್ರೆಸಿಡೆಂಟ್ ಟೆಂಟಿನ ರೊಕ್ಕ ಕೊಟ್ಟಿಲ್ಲ. ಹೇಳ ಕರೆಮಕ್ ಬಂದಾಗ ಹೇಳ ಮನೆಗೆ ಟೆಂಟಿನ ಸಬ್ಜೆಕ್ಟ್ ಸಾಬ್ ಅಂತ ಇದ್ದಾನ, ಅದು ಟೆಂಟಿನ ರೊಕ್ಕನೇ ಕೊಟ್ಟಿಲ್ಲ. ಇನ್ನು ಗೊಬ್ಬರ ಸಾಲ ಅಂಗಡಿಗೆ ಬಾಕಿನೇ ಕೊಟ್ಟಿಲ್ಲ. ಎಲ್ಲ ಫಾಲೋ ಮಾಡಿಸಿ ಎಲ್ಲ ಮಾಡಿ ನಮ್ಮ ಅನ್ವೇಷಣ ಇದಾರ. ನಮ್ಮ 3 ಬಂದ್ರೆ ಬಾಳ ಜನ ಅಣ್ಣರು ನೀವೆಲ್ಲ ಹೇಳ್ಬೇಕು, ನೀವೆಲ್ಲ ಎಷ್ಟು ಕಷ್ಟ ಅನುಭವಿಸಿ ಅಂತ ಹೇಳಿ. ಇದು ನಾನು ಒಬ್ಬಂದಲ್ಲಿದು ನನ್ನ ಹಂಗ ಊರಾಗಿರ್ತಕ್ಕಂಥ ಸುಮಾರು ಕಾರ್ಯಕರ್ತರು ಎಲ್ಲರೂ ವ್ಯಾಲೆಂಟೈನ್ ಖರ್ಚು ಮಾಡ್ರೆ ದುಡ್ಡು. ಅದೇ ನನ್ನ ಒಬ್ಬಂದಲ್ಲ ಇದು, ಎಲ್ಲರ ಪರಿಸ್ಥಿತಿ ನಾನು ಅದಕ್ಕೆ ಹೇಳಕತ್ತೀನಿ ಮಾತು. ನಮ್ಮ ಖಾನಾಪುರ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅದ, ಓಡಾಡಕ್ಕೆ ರೋಡ್ಗಳಿಲ್ಲ, ಹೆಣ್ಮಕ್ಳಿಗೆ ಬಯಲು ಶೌಚಾಲಯ ಇಲ್ಲ. ಹೆಣ್ಮಕ್ಳು ನಮ್ಗೆ ಎಷ್ಟು ಜನ ಐಡೆಂಟಿಫೈ ಇದ್ದು ಎಲೆಕ್ಷನ್ ಟೈಮ್ನಾಗ ಅಂತಂದ್ರೆ, ಕರೆಯಮ್ಮನವ್ರು ಸಾಕು. ನಾವು ಹೊರಗಡೆ ಎಲ್ಲ ಸ್ಕೂಲ್ ಕಡೆ ಎಲ್ಲ ಹೊರಗಡೆ ಹೋದ್ರ ಕರೆಯಮ್ಮನವರಪ್ಪ JDS ಇದ್ರು. ಆತರ ಐಡೆಂಟಿಫೈ ಆದವ್ರು ನಾವು ಇವತ್ತು ದಿನ ಏನು ಕೆಲಸ ಕಾರ್ಯ ಇಲ್ಲ. ಜನ ಬಂದು ನಮ್ಮನೆ ಕೇಳಕತ್ತಾರೆ. ಅದಕ್ಕೆ ನನ್ನ ತಿಪ್ಲಿಗೆ ಮಂದಿ 7 ತಿಪ್ಲಿಗೆ ಒಂದು 20,000 ಖರ್ಚು ಮಾಡಿ ಹೆಣ್ಮಕ್ಳು ಸಂಡೇಸ್ ಹೋಗಿ ಮರಮೋಡ್ಕೊಟ್ಟೆ. ಅನಿವಾರ್ಯ ಕೈಲಿಂದ ಖರ್ಚು ಮಾಡೋದ ಪರಿಸ್ಥಿತಿ. ಈಗ ನಾವು ದಯವಿಟ್ಟು ಹೇಳ್ತೀನಿ, ನಮ್ ನಿಜವೂ ಹೋಗ್ಬೇಕಂದ್ರ ಎಲ್ಲೇನು ಊರ್ ಬಿಟ್ಟಾಕ ಬೆಂಗಳೂರು ಹೋಗ್ಬಿಡಮನಪ್ಪ, ಊರಾಗ ಮರಿದಲ್ಲ ಮಂದಿ ಕೇಳಕ್ಕೆ ಬೈತಾರ. ಯಾಕೆ ಬೈತಾರ ಅಂದ್ರೆ ಯಾವ್ದು ಹೇಳಿಲ್ಲ. ಈ ಬಾಳಿನವ್ರು ಬಂದ್ರು ನೋಡ್ಗ, ಈ ಬೆಂಜಿನವ್ರು ಬಂದ್ರು ನೋಡ್ಗ, ಈ ಸೋಮಕ್ರಿ ಬಂದ್ರು ನೋಡ್ಗ, ಇವ್ರು ಓಟ್ ಹಾಕ್ಸಿ ನೋಡ್ಗ, ಇವ್ರ ಮತ್ತೆ ಓಟ್ ಹಾಕಿ ನೋಡ್ಗ. ಹೆಣ್ಮಕ್ಳು ಊರಾಗಿದ್ದ ನಮ್ಗ ಚಪ್ಪಟ ಉಳಿಸಂಗ ನಾವು ಊರಾಗಿದ್ದು. ಆಯಮ್ಗೆ ಏನ್ ಗೊತ್ತ, ಯಾವ ಪಟ್ಟೆಗಳು ಒಂದು ಓಟ್ ಹಾಕ್ಸಿರೋ ಲಟ್ಟಗ ಅಡಗಂತ ತಿರುಗಾಡಕತ್ತಾಳ. ನಾವು ಲಕ್ಷ ಖರ್ಚು ಮಾಡಿದ್ರೆ ಇಲ್ವೋ ನಾವು ಸ್ವಲ್ಪ ಬೇಕಲ್ಲ. ನಾವೀಗ ಯಾಕೆ ಇಲ್ಲಿ ಹೇಳಕತ್ತಂದ್ರೆ, ಇದು ಪಕ್ಷದ ವೇದಿಕೆ, ಮಾನ್ಯ ಅಧ್ಯಕ್ಷರ ಸಭೆ ಕರೆದಿರೋದ್ರಿಂದ ಇದು ಪಕ್ಷದ ವೇದಿಕೆ ಅಂತ ಹೇಳಿ ನಾವು ಇಲ್ಲಿ ಸ್ಪಷ್ಟಪಡಿಸಕತ್ತೀವಿ, ನಮ್ಮ ಅಭಿಪ್ರಾಯ ತಿಳಿಸಕತ್ತೀವಿ. ಅವರು ನಮ್ಮ ಏನೋ ಸಮಸ್ಯೆಗಳಿದಾವ, ನಮ್ಮ ಸಮಸ್ಯೆಗಳಿಗೆ ಆದಷ್ಟು ಬೇಗ ಸ್ಪಾನ್ಸರ್ ಅಂತ ನಿರೀಕ್ಷೆ ಅಧ್ಯಕ್ಷರನ್ನಾಗಿ ಇಟ್ಕೊಂಡು ಒಪ್ಪಿಟ್ಕೊಂಡಿವಿ. ಅದು ಇಲ್ಲೊಂದು ಪಕ್ಷದಲ್ಲಿ ನಮ್ಮದೇ ಆದ ಕೆಲವು ವೇದಿಕೆಗಳಿದಾವೆ. ಆ ವೇದಿಕೆ ಮುಖಾಂತರ ನಾವು ಹೊರಗಡೆ ಬಹಿರಂಗ ಬರಬೇಕಾಗ್ತದ. ಇವತ್ತಿನ ದಿನ ಪಕ್ಷದ ವೇದಿಕೆ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೀವಿ. ಫೋನ್ ಇರ್ತಾವಲ್ಲ, ನಮಗೇನು ಆಯ್ತು ₹2 ಕೇಳಲ್ಲ, ಆಗ ಉಪವಾಸ ಬಿದ್ದಿಲ್ಲ. ಇಷ್ಟ್ಬಿಟ್ಟು ನೀರು 14 ಡಿಸ್ಮಿಲ್ ನೀರು ಕೇಳಿದ್ರೆ ಅವ್ರು ಜೈಗಳು AW ಏನಂತಾರ, ನಾವು ಬಿಡೋದು ಇಷ್ಟ ನೋಡಿ, ಯಾರು ಏನ್ ಮಾಡ್ಕೊಂತ ಸುಮ್ಕೊಂಡ್ ಮಾಡಿದ್ದೇನಂತ. ಅಂದ್ರೆ ನಾವು ಓಟ್ ಹಾಕಿ ಏನ್ ಫಲ ದೇವ. ಅದಕ್ಕೆ ಅಕ್ಕಿಗೆ ಒಂದು ಜೋಡಿ ಮಾತಾಡಬೇಕು, ಮತ್ತೆ ಅಧ್ಯಕ್ಷರು ಮಾತಾಡಬೇಕು. ಯಾರು ಮಗನಿಗ ಮಗನಿದ್ರೆ ಸುತ್ತ ಬಿಟ್ಕೊಂಡು ಯಾವ ಎಲ್ಲಿರ್ತಾನೆ. ನಮಗೇನ್ ಬೇಕು, ಹೊಲಕ್ ನೀರ್ ಬೇಕು, ₹2 ತಾಟ್ ಏನ್ ಮಾಡೋದು. ಈಗ ಬೇಕು MLA ನಿಮ್ಗೇನು ರೆಸ್ಪಾನ್ಸ್ ಬಂದಿಲ್ಲ. ಒಂದರಿ ನೀರು 14 ಇಸ್ಬಿಡ್ರಿ, 14 ಇಸ್ಬಿಡ್ರಿ. ಈ ಜೈಗಳು ಮಾಡಿದ್ರ ನಾವು ಬಿಡೋದು ಇಷ್ಟ ನೋಡಿ, ಯಾಕೆಲ್ಲ ಬೈಕಲ್ ತಗೋತೀವಿ. ಆ ಥಿಯೇಟರ್ ಯಾರ ಇಷ್ಟ ಗೋತ್ರ 2 ಎಕರೆ ಹೊಲ ಕೊಡ್ತೀನಿ ಕೇಳಿನಿ, ಗೆದ್ದಳಲ್ಲ ನನಗೆ ಏನು ಫೋನ್ ಸಮಿತಿ ಆಗ್ತಾವ. 2 ಎಕರೆ ಹೊಲ ಕೊಡ್ತೀನಿ ಕೇಳಿ ಕಂಡಂಗ ಆಯ್ತಿಲ್ಲ, ಇರೋದು 10 ಎಕರೆ.
ಬೀಳ್ದು ಜಾಡಕ್ಕೆ ಕೊಡ್ತೀನಿ ಎದ್ರು ನೀನು ಗೋತ್ರ ಕೊಡ್ತೀನಿ ಜತ್ರ ನೀ ಏನ್ ಮಾಡ್ತೀನಿ ಕೇಳಿ ನಾವು ಸಭೆಗೆ ಹೇಳಿ ನಮ್ನೆಲ್ಲ ಬಿಟ್ಟಾಗ ಏನಾರ ಸೈಡಿಗೆ ನಿಂತಾರ ಕೋಟ್ ತಕೊಂಡ್ರ ಅವ್ರಿಗೆ ಕೆಲಸ ಕೊಟ್ಟಿವಿ ನಾನು ಬೇಕಂತಿದ್ದು ರೊಕ್ಕ ನಮ್ಗೆ ಕೇಳೋದು ಕೆಲಸ ಕೊಟ್ಟು ಊರಾಗ ಇನ್ನೊಬ್ಬ ಬಂದು ಬೈದಿಂಗ್ ಮಾಡ್ತಾನೆ ಅಲ್ಲಿ ನೋಡಿ ನಾನು ನನ್ನ ಕೈಲಿ ಎಸಿಟ್ಟಿಲ್ಲ 20 ಲಕ್ಷ ಫೋನ್ ಪೇ 20 ಲಕ್ಷ ನಾ ಮಾಡ್ತೀನಿ ಉದ್ದೇಶ ಹೊರಕೊಡ್ತು ನಾನೇನು ಒಳಗಿಟ್ಟಲ್ಲಿ ನಾನು ಸ್ವಂತ ಕೊಡಬಲೆ ಐತಿ ನಾನು ತಡ್ಕೊಲಾಯಿಸಿ ನಮ್ಮೂರ ಒಂದೊಂದು ಕಟ್ಟು ನಾನು ಮಾಡಿಸಿ ನಾನೇ ಮಾಡಿಸಿ ಬಾರ ಸಭೆ ಕರೆದ ಅಧ್ಯಕ್ಷ ಅಟಲ್ ಮೇಲೆ ಕೊಟ್ಟಂತ ಹೇಳ್ತಲ್ಲ ನಾನು ಇಲ್ಲೇ ಜಗಳ ಆಕಿ ನಮ್ಗೆ KRS ಮಾಡ್ಲಾರ್ದು ಕೇಳ್ತೈತಿ ನಾನು ಹಾಕಿನ 10 ರೂಪಾಯಿ ನನಗೆ ಹಾಕಿನ ಬದುಕದಲ್ಲ